ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಸ್ಕಿನ್ ಟೈಟ್ನಿಂಗ್ ಪ್ಲಸ್ ಸ್ಕಿನ್ ವೈಟ್ನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದಕ್ಕೆ ಯಾವುದೊಂದು ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಚೆನ್ನಾಗಿ ಬೆಳ್ಳಗೂ ಕಾಣಿಸ್ಕೋಬೋದು ಮತ್ತು ಸ್ಕಿನ್ನು ಟೈಟನ್ ಆಗಿ ಮಾಡ್ಕೋಬೋದು ಅಂತ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಬರೀ ಹುಡುಗಿರು ಅಂತಲ್ಲ, ಹುಡುಗರು ಮಾಡ್ಕೋಬೋದು. ಬಿಕಾಸ್ ಏನು ಅಂದರೆ ಸ್ವಲ್ಪ ರಿಂಕಲ್ಸ್ ಆದಂಗೆ ಎಲ್ಲರಿಗೂ ಕಾಣಿಸುತ್ತೆ, ಮತ್ತು ಕಣ್ಣು ಕೆಳಗಿರುವಂತಹ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗುತ್ತೆ, ಮತ್ತೆ ಓಪನ್ ಪೋರ್ಸ್ ಆಗಿರುತ್ತೆ ಅಂತಿರಲ್ಲ, ಸೊ ಅದೆಲ್ಲ ನಿಮಗೆ ಟೈಟನ್ ಮಾಡುತ್ತೆ. ಯಾವಾಗ ನಿಮ್ಮ ಸ್ಕಿನ್ ಚೆನ್ನಾಗಿ ಇಟ್ಕೊಂಡಿರ್ತೀರೋ ಅವಾಗ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂತೀರಾ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಾ ಫ್ರೆಂಡ್ಸ್, ಎಲ್ಲರೂ ಏನಕ್ಕೆ ಫೇಶಿಯಲ್ಗೆ ಮೊರೆ ಹೋಗ್ತಾರೆ ಅಂತ. ಸೊ ತುಂಬ ಜನಕ್ಕೆ ನಿಮಗೆ ಗೊತ್ತಿರಲ್ಲ. ಯಾಕೆ ಅಂದರೆ ಫೇಶಿಯಲ್ ಮಾಡಿಸುವಾಗ ಏನು ಮಾಡ್ತಾರೆ ಅಂದರೆ ಒಂದು ಮಸಾಜ್ ಮಾಡ್ತಾರಲ್ಲ, ಸೊ ಅದು ನಮ್ಮ ಸ್ಕಿನ್ನ ಟೈಟನ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದನ್ನು ನಾವು ಮನೇಲೇ ಮಾಡಿಕೊಂಡ್ರೆ ಹೇಗೆ ಅಲ್ವಾ? ಸೊ ಅದಕ್ಕೆ ಬೇಕಾಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ನ ನಾನು ತೋರಿಸ್ತೀನಿ ಇವಾಗ. ಸೊ ಯಾವುದು ಒಂದು ಮೆಟೀರಿಯಲ್ಲು ಅದನ್ನು ನಾವು ಮನೆಯಲ್ಲೇ ಇಟ್ಕೊಂಡು ನಾವೇ ಮಾಡ್ಕೊಳ್ಳೋದ್ರಿಂದ ಒಂದು ಇನ್ವೆಸ್ಟ್ಮೆಂಟ್ ಅಷ್ಟೇ, ಆಯಿತಾ? ಸೊ ಅದನ್ನು ಆರಾಮಾಗಿ ನಾವೇ ಮಾಡ್ಕೋಬೋದು. ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಏನು ಗೊತ್ತಾ, ಇದೊಂಥರ ಫೇಶಿಯಲ್ ಮಸಾಜರ್ ಅಂತ, ಆಯಿತಾ? ಫೇಶಿಯಲ್ ಮಸಾಜರ್. ಸೊ ಲೆಟ್ ಮೀ ಶೋ ಯು ಗೈಸ್. ಸೊ ನೋಡಿ, ಸೊ ಇದು ಯಾವುದು ಅಂದರೆ ಫ್ರೆಂಡ್ಸ್, ಲಿವ್ರೋನಿಕ್ ಮಸಾಜರ್ ಅಂತ, ಆಯಿತಾ? ಲಿವ್ರೋನಿಕ್ ಮಸಾಜರ್ ಅಂತ. ಸೊ ಇದು ಹಾರ್ಟ್ ಶೇಪಲ್ಲಿ ಬಂದಿದೆ. ಸೊ ನೋಡಿ, ಸ್ಟೇನ್ಲೆಸ್ ಸ್ಟೀಲ್ ಆಗಿರುತ್ತೆ ಇದು. ಸೊ ಇದರಲ್ಲಿ ಏನು ಗೊತ್ತಾ, ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ಪ್ಲಸ್ ನಿಮ್ಮದು ಸ್ಕಿನ್ ಟೈಟನ್ ಆಗುತ್ತೆ, ಮುಖ ಸ್ಯಾಗ್ ಆಗಿರೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಆಫ್ಟರ್ 30 ಇಯರ್ಸ್ ಆದಮೇಲೆ, 30 ವರ್ಷ ಆದಮೇಲೆ ಇದನ್ನು ಯೂಸ್ ಮಾಡ್ಬೋದು. ಈವನ್ 25 ಇಯರ್ಸ್ ಆದಮೇಲೂ ಯೂಸ್ ಮಾಡ್ಕೋಬೋದು. ನಿಮಗೆ ಅಕಸ್ಮಾತ್ ಕೆಲವ್ರಿಗೆಲ್ಲ ತುಂಬ ಚಬಿ ಚೀಕ್ಸು, ಅಂದರೆ ಕೆನೆ ಡುಮ್ಡುಮ್ಗಿರುತ್ತೆ. ಫಾರ್ ಎಕ್ಸಾಂಪಲ್ ನಂದೇ ಇದೆ ನೋಡಿ, ಫುಲ್ ಕೆನೆ ಡುಮ್ಡುಮ್ಗಿದೆ ಅಲ್ವಾ? ಸೊ ಆ ಥರ ಚಿಕ್ಕ ಮಕ್ಕಳೆಲ್ಲ ಅಕಸ್ಮಾತ್ ತುಂಬ ಚಬಿ ಥರ ಇದ್ದರೆ, ಸೊ ನೀವು ಇದನ್ನು ಯೂಸ್ ಮಾಡ್ಬೋದು, ಮಸಾಜ್ ಮಾಡ್ಬೋದು. ಇದೇನಾಗಲ್ಲ, ಎಲ್ಲರಿಗೂ ಆಗುತ್ತೆ. ಆಲ್ ಏಜ್ ಗ್ರೂಪ್ ಅವರು ಯೂಸ್ ಮಾಡ್ಬೋದು, ಆಯಿತಾ? ಸೊ ನಾನು ಸುಮ್ಮನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫೇಶಿಯಲ್ ಮಾಡಿಸುವಾಗೆಲ್ಲ ಸಾಮಾನ್ಯವಾಗಿ ಎಲ್ಲರೂ 25 ಇಯರ್ಸ್ ಎಬೋ ಆದಮೇಲೆ ತಾನೇ ಮಾಡಿಸೋದು, ಅದಕ್ಕೋಸ್ಕರ ಹೇಳಿದಾಯ್ತಾ? ಸೊ ಬಂದು ಸೊ ಇದರಲ್ಲಿ ಮಾರ್ಬಲ್ದು ಬರುತ್ತೆ ಫ್ರೆಂಡ್ಸ್, ಅಂದರೆ ಗ್ರೀನ್ ಕಲರ್. ನಂದು ಒಂದು ಹಳೆ ವ್ಲಾಗಲ್ಲಿ ನಾನು ತೋರಿಸಿರ್ತೀನಿ, ನೋಡಿರ್ತೀರಾ. ಬಟ್ ಅದೇನು ಗೊತ್ತಾ, ತುಂಬ ಡೆಲಿಕೇಟ್ ಆಗಿರುತ್ತೆ. ಮಾರ್ಬಲಲ್ಲಿ ಏನಾಗುತ್ತೆ ಅಂದರೆ ಒಂದೊಂದ್ಸಲ ನಾವು ಇಟ್ಕೊಂಡು ಮಸಾಜ್ ಮಾಡುವಾಗ, ಬಿಕಾಸ್ ಅದಕ್ಕೆ ನಾವು ಒಂದು ಕ್ರೀಮ್ ಹಾಕೋಬೇಕು, ಇಲ್ಲ ಆಯಿಲ್ ಹಾಕ್ಬಿಟ್ಟೆ ಮಸಾಜ್ ಮಾಡಬೇಕಲ್ವಾ? ಸೊ ಆ ಥರ ಮಾಡುವಾಗ ಏನಾಗುತ್ತೆ ಅಂದರೆ ಗ್ರಿಪ್ಪು ಸಿಗಲ್ಲ, ಬಿದ್ದುಬಿಟ್ಟು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಸ್ಟೀಲ್ದು ತೊಗೊಂಡಾಗ ಏನು ಅಂದರೆ ಸ್ಕಿನ್ನು ತುಂಬ ಚೆನ್ನಾಗಿ ಆಗುತ್ತೆ, ಆಯಿತಾ? ಸೊ ಆ ಥರ. ಸೊ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಸೊ ಇದಕ್ಕೆ ನಾನು ಹೇಳ್ಬಿಡ್ತೀನಿ ನೋಡಿ, ಮಾಯಿಶ್ಚರೈಸರ್ದು ಅಪ್ಲೈ ಮಾಡ್ಕೋಬೋದು ನೀವು. ಮಾಯಿಶ್ಚರೈಸರ್ ಹಾಕೋಬೋದು, ಯಾವ್ದಾರ ಒಂದು ಫೇಸ್ದು ಕ್ರೀಮ್ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ, ಸೊ ಅದು ಹಾಕೋಬೋದು. ಅಲೋವೆರಾ ಜೆಲ್ ಹಾಕೊಂಡು ಮಾಡ್ಬೋದು. ಮತ್ತು ತುಂಬಾ ನಿಮಗೆ ಯೂಸ್ಫುಲ್ ಆಗಿ ವರ್ಕ್ ಮಾಡೋದು ಅಂದರೆ ಆಲ್ಮಂಡ್ ಆಯಿಲ್, ಅಂದರೆ ಬಾದಾಮಿ ಎಣ್ಣೆ. ಸೊ ನಾನು ಅದರಲ್ಲೇ ತೋರಿಸ್ತೀನಿ, ಬಿಕಾಸ್ ನಮಗೆ ಸ್ಕಿನ್ ಗ್ಲೋ ಬರಬೇಕಲ್ವಾ? ಸೊ ಅದಕ್ಕೆ, ಆಯಿತಾ? ಸೊ ಮುಖ ಬೆಳ್ಳಗೂ ಕಾಣುತ್ತೆ, ಪ್ಲಸ್ ಟೈಟನ್ ಮಾಡುತ್ತೆ, ಪ್ಲಸ್ ನಿಮ್ಮದು ರಿಂಕಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ನೋಡಿ, ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಬಾದಾಮ್ ಆಯಿಲ್ ತೊಗೊಂಡಿದ್ದೀನಿ ನೋಡಿ, ಕೈಯಲ್ಲಿ ತೊಗೊಂಡಿದ್ದೀನಿ. ಸೊ ಜಸ್ಟ್ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಸ್ಕಿನ್ ಮೇಲೆ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಫುಲ್ ಎಲ್ಲ ಹಿಂಗೆ ಹಾಕೊಂಬಿಡಿ. ಫಸ್ಟ್ ಎಲ್ಲ ಹಿಂಗೆ ಆಯಿಲ್ ಥರ ಹಿಂಗೆ ಹಾಕ್ಕೊಂಡು ಬಿಡಿ, ಅಂದರೆ ಬಾದಾಮಿ ಎಣ್ಣೆದು ನಾನು ಹೇಳೋದು. ನಿಮಗೆ ಲೈವ್ ಡೆಮೋ ಮಾಡೇ ತೋರಿಸ್ತಾ ಇದ್ದೇನೆ, ಇಲ್ಲ ಸುಮ್ಮನೆ ಹಿಂಗೆ ಹಾಕ್ಕೊಳ್ಳಿ ಏನು ನಿಮ್ಗೆ ಹಿಂಗೆ ಗೊತ್ತಾಗುತ್ತಲ್ವಾ? ಸೊ ಅದಕ್ಕೋಸ್ಕರ. ಸೊ ಇದನ್ನು ಹೇಳ್ತಾ ಇದ್ದೀನಿ ನೋಡಿ, ಹುಡುಗಿರು ಇಬ್ಬರೂ ಮಾಡ್ಬೋದು. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಣ್ಣು ಕೆಳಗಿರುವಂತಹ ಡಾರ್ಕ್ ಸರ್ಕಲ್ ಇವಾಗೆಲ್ಲ ನೋಡಿದ್ದೀರಲ್ಲ ಫ್ರೆಂಡ್ಸ್, ತುಂಬ ನಾವೆಲ್ಲ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದ್ರಿಂದ, ಮೊಬೈಲು ಲ್ಯಾಪ್ಟಾಪ್ ಯೂಸ್ ಮಾಡ್ತಿರ್ತೀವಿ ಅಲ್ವಾ? ಸೊ ಅದು ಐಪ್ಯಾಡ್ ಯೂಸ್ ಮಾಡೋದ್ರಿಂದ, ಕಂಪ್ಯೂಟರು ಐಪ್ಯಾಡ್ ಅದೆಲ್ಲ ಮಾಡೋದ್ರಿಂದ ಏನು ಅಂದರೆ ನಮ್ಮದು ಸ್ಕಿನ್ದು ತುಂಬಾ ಕಣ್ಣು ಕೆಳಗಿರುವಂತಹ ಏನೋ ಒಂದು ಸ್ಕಿನ್ ಇರುತ್ತೋ, ಚರ್ಮ ಇರುತ್ತೋ, ಅದೆಲ್ಲ ಡೆಲಿಕೇಟ್ ಆಗ್ತಾ ಬರುತ್ತೆ. ಸೊ ಅದಾಗಬಾರ್ದು ಅಂದ್ಬಿಟ್ಟೆ ಈ ಥರ ಮಾಡ್ತಿರೋದಾಯ್ತಾ? ಸೊ ನಾವಂತೂ ಮೊಬೈಲ್ ನೋಡೋದು ಕಡಿಮೆ ಮಾಡಲ್ಲ ಅಲ್ವಾ? ಅಟ್ಲೀಸ್ಟ್ ಈ ಥರ ಮಾಡ್ಕೋಬೋದು. ಸೊ ಅದಕ್ಕೆ ಹೇಳ್ತಿರೋದು. ಸೊ ನೋಡಿ, ಈ ಥರದ್ದೊಂದು ತೊಗೊಂಡಿದ್ದೀನಲ್ವ. ಸೊ ಇದು ಈ ಥರ ಹಾರ್ಟ್ ಶೇಪಲ್ಲೇ ಯಾಕೆ ಬಂದಿದೆ ಅಂತ ಅಂದ್ಕೊಳ್ಬೋದು. ಸೊ ಅದ್ರ ತೋರಿಸ್ತೀನಿ ನೋಡಿ ಈಗ. ಸೊ ನೋಡಿ, ಗೊತ್ತಾಯ್ತಾ ಯಾಕೆ ಬಂದಿದೆ ಅಂತ? ಡಬಲ್ ಚಿನ್ ಇರುತ್ತೆ ನೋಡಿ. ಸೊ ನನಗೂ ಅಷ್ಟೇ, ಯಾಕೆಂದರೆ ಮುಂಚೆ ನಂದು ಇರಲಿಲ್ಲ ಫ್ರೆಂಡ್ಸ್. ಇವಾಗ ಏನಾಗುತ್ತೆ ಅಂದರೆ, ಅದು ಯಾಕೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ದಪ್ಪ ಕಾಣಿಸುತ್ತಲ್ಲ, ಯಾಕೆ ಬರುತ್ತೆ ಅಂದರೆ, ಫೋನ್ನ ನಾವು ನೋಡ್ತಾ ಇರ್ತೀವಲ್ಲ, ಫೋನ್ನ ನೋಡುವಾಗ ಇದು ಫೋನ್ ಅಂದ್ಕೊಳ್ಳಿ.
ಫೋನ್ನ ನೋಡುವಾಗ ಏನು ಮಾಡಬೇಕು ಅಂದರೆ ಯಾವಾಗಲೂ ನಮ್ಮದು ಮೇಲ್ಗಡೆ ಹೈಟ್ ಮೇಲೆ ಇಟ್ಕೊಂಡು ನೋಡಬೇಕು. ನಾನು ಯಾವಾಗಲೂ ಏನು ಮಾಡ್ತೀನಿ ಗೊತ್ತಾ, ಹಿಂಗೆ ಕೆಳಗೆ ಇಟ್ಕೊಂಡು ನೋಡ್ತಾ ಇರ್ತೀನಿ. ಅದಕ್ಕೆ ಇಲ್ಲೆಲ್ಲ ಒಂದು ಸ್ವಲ್ಪ ದಪ್ಪ ದಪ್ಪ ಥರ ಆಗಿರೋದು ಆಯಿತಾ. ಅದೊಂದು ಟ್ರಿಕ್ ನಿಮಗೆ. ಏನು ಮಾಡಿ, ಇನ್ಮೇಲೆ ಯಾರ್ದಾರ ಚಬಿ ಜಾಸ್ತಿ ಇದ್ದರೆ, ನಂದು ಕೆನ್ನೆನಲ್ಲಿ ಡುಮ್ಗಿದೆ, ಸೊ ಯಾರ್ದಾರ ಚಬಿ ಥರ ಆಗಿದ್ರೆ, ಕೆನ್ನೆದಲ್ಲಿದ್ದರೆ ಪರವಾಗಿಲ್ಲ, ಬಟ್ ಇಲ್ಲಿ ಡಬಲ್ ಚಿನ್ ಜಾಸ್ತಿ ಇರೋರಿಗೆ ನಾನು ಹೇಳ್ತಾ ಇರೋದು. ಸೊ ನೀವು ಮೊಬೈಲ್ ನೋಡುವಾಗ ಮೇಲ್ಗಡೆ ಹಿಂಗೆ ಇಟ್ಕೊಂಡು ನೋಡಬೇಕೇ ಹೊರತು ಹಿಂಗೆ ಇಟ್ಕೊಂಡು ನೋಡಿದಾಗ ಇಲ್ಲಿ ಫ್ಯಾಟ್ ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಆಯಿತಾ, ಇಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ಸೊ ಅದು ನಿಮಗೆ ಟಿಪ್ಪು, ಆ ಥರ ಆಗಬಾರ್ದು ಅಂತ ಆಯಿತಾ. ಸೊ ಅದನ್ನು ಫಾಲೋ ಮಾಡಿ. ಜಸ್ಟ್ ಇದನ್ನು ತಗೊಂಡು ನೋಡಿ, ಈ ಥರ ಹಿಂಗೆ ಮಾಡೋದ್ರಿಂದ ಇದರಿಂದನೂ ನಮ್ಮದು ಅಲ್ಲಿರುವಂತಹ ಫ್ಯಾಟ್ ಬರ್ನ್ ಆಗುತ್ತೆ, ಪ್ಲಸ್ ನಿಮ್ಮದು ಟೈಟನ್ ಮಾಡುತ್ತೆ ಸ್ಕಿನ್ನ. ಸೊ ಎಲ್ಲರಿಗೂ ಹೇಳ್ತಾ ಇರೋದು, ಎಲ್ಲ ಏಜ್ ಗ್ರೂಪ್ ಅವರು ಮಾಡ್ಕೋಬೋದು ಆಯಿತಾ. ಆಯಿತಾ ಫ್ರೆಂಡ್ಸ್, ಅದು ಯಾವುದಕ್ಕೆ ಅಂದರೆ ಈ ಥರ ಶೇಪ್ ಏನು ಕೊಟ್ಟಿದ್ದಾರೆ ಅದನ್ನು ಹೇಳ್ತಾ ಇರೋದು ನಾನು. ಸೊ ಇದನ್ನು ಈ ಥರ ಮಾಡ್ಕೊಳ್ಳಿ. ಮತ್ತು ಮೂಗುಗೂ ಇದೇ ಆಗುತ್ತೆ ನೋಡಿ, ಮೂಗು ಹಿಂಗೆ ತೊಗೊಂಬರ್ಬೇಕು, ಗೊತ್ತಾಯ್ತಾ. ಸೊ ನೋಡಿ, ಈ ಥರ ಶೇಪಲ್ಲಿ ಇರೋದ್ರಿಂದ ಹಿಂಗೆ ಬಂದಿದೆಯಲ್ಲ ಫ್ರೆಂಡ್ಸ್. ಸೊ ನೋಡಿ, ಈ ಥರ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಾಡ್ಕೊಳ್ಳಿ. ಸೊ ಮೂಗುದು ಎಡ್ಜ್ ಹತ್ರ ಮಸಾಜ್ ಮಾಡಿ, ಮತ್ತು ಇಲ್ಲಿರೋದೆಲ್ಲ ಹಿಂಗೆ ತೊಗೊಂಡೋಗ್ಬೇಕು, ಮೇಲ್ಗಡೆವರೆಗೂ ಹಿಂಗೆ ತೊಗೊಂಡೋಗ್ಬೇಕು. ಎಣ್ಣೆ ಹಾಕಿರಬೇಕು, ಇಲ್ಲ ಮಾಯ್ಶ್ಚರೈಸರ್ ಹಾಕಿರಬೇಕು. ಸೊ ಅದನ್ನು ಹೇಳ್ತಾ ಇರೋದು ನೋಡಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಮಸಾಜ್ ಸಿಗುತ್ತೆ. ಆ್ಯಕ್ಚುಲಿ ಇದು ತುಂಬ ಹೊತ್ತು ಮಾಡಿ ನೀವು. ಸೊ ನಾನು ಏನೇನು ಹಿಂಗೆ ಮಾಡಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಒಂದು 5ರಿಂದ 10 ಸಲ ಮಾಡಬೇಕು. ಸೊ ನೋಡಿ, 1 2 3 4 5 6 7 8 9 10 ಆಯಿತಾ. ಅದೇ ಥರ ಇಲ್ಲಿ ಮಾಡಬೇಕು ಅಂದ್ರೂ ಅಷ್ಟೇ. ಸೊ ನೋಡಿ, 1 ನಿಮ್ಗೆ ಅಕಸ್ಮಾತ್ ರೆಡ್ಡಿಶ್ ಥರ ಆದರೂ ಗಾಬರಿ ಆಗಬೇಡಿ, ಯಾಕೆಂದರೆ ನಾವು ಮಸಾಜ್ ಮಾಡುವಾಗ ಹಂಗೆ ಆಗುತ್ತೆ. ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಇದರಿಂದ ಏನು ಗೊತ್ತಾ, ನಿಮ್ಮದು ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೊರಟೋಗುತ್ತೆ, ರಿಮೂವ್ ಆಗ್ತಾ ಬರುತ್ತೆ, ಮತ್ತು ಓಪನ್ ಪೋರ್ಸ್ ಎಲ್ಲ ಟೈಟನ್ ಮಾಡುತ್ತೆ. ಸೊ ಇದಕ್ಕಿಂತ ಬೆಸ್ಟ್ ರೆಮಿಡಿ ಯಾವುದಿದೆ ಹೇಳಿ ಅಲ್ವಾ. ಸೊ ನೋಡಿ, ಇಲ್ಲಿ ಅಪ್ಪರ್ ಲಿಪ್ ಇಲ್ಲಿ ಮಾಡೋದು ಹಿಂಗೆ ಮಾಡ್ಕೊಳ್ಳಿ ಆಯಿತಾ. ಯಾವುದೇ ಒಂದು ನೀವು ಮಾಡಬೇಕಾದ್ರೂ ಕರೆಕ್ಟಾಗಿ ಫಾಲೋ ಮಾಡಿ. ಸೊ ನೋಡಿ, ಇದನ್ನು ಹಿಂಗೆ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಏನು ಅಂದರೆ ಹಿಂಗೆ ನೋಡಿ, ಇಲ್ಲಿಂದ ಮೇಲ್ವರೆಗೂ ಹಿಂಗೆ ತೊಗೊಂಡೋಗ್ಬೇಕು. ಯಾಕೆಂದರೆ ಕೆಳಗಿಂದ ನಾವು ಮೇಲೆ ಯಾವಾಗ ಎತ್ತುತ್ತೀವೋ ನಮ್ಮದು ಏನೊಂದು ಫ್ಯಾಟ್ ಥರ ಸೇರ್ಕೊಂಡಿರುತ್ತೋ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಪ್ಲಸ್ ನಮ್ಮದು ಸ್ಕಿನ್ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಮತ್ತು ಸ್ಕಿನ್ ಗ್ಲೋ ಬರೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಯಂಗರ್ ಲುಕ್ಕಿಂಗ್ ಸ್ಕಿನ್ ಯಾರಿಗೆ ಬೇಕು ಅಂತ ಆಸೆ ಇದೆಯೋ ಅವರೆಲ್ಲ ಇದು ಮಾಡ್ಕೊಳ್ಳಿ ಆಯಿತಾ. ಮುಖ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ನನ್ನ ಥರ ಸ್ಮೈಲ್ ಮಾಡ್ತಾ ಇರಿ ಯಾವಾಗಲೂ. ಬಿಕಾಸ್ ಯಾವಾಗಲೂ ಸ್ಮೈಲ್ ಮಾಡ್ತಾ ಇದ್ರೆ ಸ್ಟ್ರೆಸ್ ಫ್ರೀಯಿಂದ ಇರ್ತೀರಾ. ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಅಲ್ವಾ, ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ ಅವ್ರ ಲೈಫಲ್ಲಿ. ಜಸ್ಟ್ ಸ್ಮೈಲ್ ಮಾಡ್ತಾ ಇರಿ, ಆಲ್ವೇಸ್ ಬಿ ಹ್ಯಾಪಿ ಆಯಿತಾ. ನೀವೇನಾರ ಅಂದ್ಕೊಳ್ಳಿ, ನನ್ನ ಐ ಡೋಂಟ್ ಮೈಂಡ್, ನಾನು ಹೇಳೋದು ಹೇಳ್ತಾ ಇರ್ತೀನಿ. ಬಿಕಾಸ್ ಕೆಲವು ಟಿಪ್ಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅಷ್ಟೇ. ಯಾಕೆಂದರೆ ಯಾವಾಗಲೂ ನಗ್ತಾ ಇದ್ದಾಗಷ್ಟು ನಿಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ ಆಯಿತಾ. ನೋಡಿ, ಆಗಲೇ ಎಷ್ಟು ಶೈನಿಂಗ್ ಥರ ಬರ್ತಾ ಇದೆ ನೋಡಿದ್ರೆ. ಸೊ ಇದು ಬಾದಾಮಿ ಆಯಿಲ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಮಾಡುತ್ತೆ ಫ್ರೆಂಡ್ಸ್ ಆಯಿತಾ. ಸೊ ಇದು ಈ ಥರ ಶಾರ್ಪ್ ಇರುತ್ತೆ ನೋಡಿ ಎಡ್ಜು. ಸೊ ಅಲ್ಲಿ ಹಿಂಗೆ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಫಸ್ಟು ಈ ಥರ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ, ಫುಲ್ ನೋಡ್ಕೊಳ್ಳಿ ನೀಟಾಗಿ. ಈ ಥರ ಹಿಂಗೆ ಮಾಡ್ಕೊಳ್ಳಿ. ಮಧ್ಯ ಸ್ಕಿಪ್ ಮಾಡಿ ನೀವು ನೋಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ, ಹೆಂಗೆ ಯಾವ ಥರ ಮಸಾಜ್ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ ನಿಮಗೆ ಆಯಿತಾ. ಸೊ ಅದು ಫಸ್ಟ್ನೇ ಸ್ಟೆಪ್ ಆಗಿತ್ತು. ಯಾವ ಥರ ಹಿಂಗೆ ಹೆಡ್ಜಸ್ಸಲ್ಲಿ ಹಿಂಗೆ ಮಾಡಬೇಕು. ಇದು ಗಲ್ಲ ಹತ್ರ ಈ ಕಡೆ ಹಿಂಗೆ ಬರುತ್ತಲ್ಲ, ಈ ಶೇಪಲ್ಲಿ ಬಂದಿರುತ್ತೆ ನೋಡಿ, ಹಾರ್ಟ್ ಶೇಪಲ್ಲಿ. ಸೊ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿ, ಜಸ್ಟ್ ಹಿಂಗೆ ರೊಟೇಟ್ ಮಾಡಿ ಅಷ್ಟೇ. ಇಲ್ಲಿಂದ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಸೊ ಈ ಥರ ಆಯಿತಾ ಫ್ರೆಂಡ್ಸ್. ಸೊ ಈ ಥರ ಮಾಡಿ, ಮತ್ತು ಮೂಗುದು ಮಾಡಬೇಕು ಅಂದರೆ ಹಿಂಗೆ. ಸೊ ನೋಡಿ, ಈ ಒಂದು ಇದರಲ್ಲಿ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಶೇಪಲ್ಲಿ ಅದು ಕೊಟ್ಟಿರೋದು ಆಯಿತಾ. ಎಡ್ಜಸ್ಸಲ್ಲಿ ಈಸಿಯಾಗಿ ನಮಗೆ ಮಸಾಜ್ ಮಾಡಲಿ ಅಂದ್ಬಿಟ್ಟೆ. ಮೂಗ್ ಮೇಲೆ ಮಾಡಬೇಕು ಅಂದರೆ ಇದು ನೀಟಾಗಿ ನಮಗೆ ಆಗ್ತಾಯಿದೆ ಗೊತ್ತಾ. ಆಮೇಲೆ ನಿಮಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಅಂದರೆ ಕಣ್ ಕೆಳಗಿರುವಂತಹ ಕಪ್ಪು ವರ್ತುಲಗಳು ಅಂತಾರಲ್ಲ, ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ನೋಡಿ, ಈ ಥರ ಮಾಡ್ಕೊಳ್ಳಿ. ಇದೇನು ನಿಮ್ಗೆ ಹಾರ್ಮ್ಫುಲ್ ಆಗಲ್ಲ, ಇನ್ನು ನಿಮ್ಮದು ಚೆನ್ನಾಗಿರುವಂತಹ ಸ್ಕಿನ್ನ ಮಾಡುತ್ತೆ ಫ್ರೆಂಡ್ಸ್ ಆಯಿತಾ. ಸೊ ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಫೈನಲ್ ಆಗಿ, ಸೊ ಇದೆಲ್ಲ ಹಿಂಗೆ ಸ್ಟ್ರೋಕ್ ಎಲ್ಲ ಕೊಟ್ಟರೆ ಅಲ್ವಾ, ಅಂದರೆ ಅಪ್ಪರ್ ಸೈಡ್ ನಾನು ಹೇಳೋದು ನೋಡಿ, ಹೆಡ್ಜಸ್ಸಲ್ಲಿ ಹಿಂಗೆ ಮಾಡಬೇಕು. ಸೊ ಇದೆಲ್ಲ ಹಿಂಗೆ ನಾನು ಹೇಳ್ಕೊಟ್ನಲ್ಲ. ಸೊ ಗೊತ್ತಾಗಿಲ್ಲ ಅಂದರೆ ರೀಕ್ಯಾಪ್ ಇದೆಯಲ್ಲ, ವಿಡಿಯೋ ರೀಪ್ಲೇ ಮಾಡಿ ನೋಡಿ ಆಯಿತಾ. ಸೊ ಗೊತ್ತಾಗುತ್ತೆ ಲಾಸ್ಟಲ್ಲಿ ಹೆಂಗೆ ಮಾಡಬೇಕು ಅಂದರೆ. ಸೊ ನಂದು ಇವಾಗ ಗ್ರೀನ್ ಟೀ ಕುಡಿಯೋ ಟೈಮ್ ಫ್ರೆಂಡ್ಸ್. ಒಂದು ನಿಮಿಷ
ಸೂಪರ್ಬ್ ಆಗಿರುತ್ತೆ. ಯಾವಾಗಲೂ ಅಷ್ಟೇ ನಂದೇನು ಗೊತ್ತಾ ಫ್ರೆಂಡ್ಸ್, ನಾನು ಕಾಫಿ ಟೀ ಏನು ಕುಡಿಯಲ್ಲ, ಗ್ರೀನ್ ಟೀ ಒಂದು ರೂಢಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ಟೀ ಯಾಕೆ ಅಂದರೆ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿರ್ತೀವಿ ನಾವು, ಮತ್ತು ನಮ್ಮದು ಮೆಟಬಾಲಿಸಮ್ದು ಏನಿರುತ್ತೆ ಅದು ಇನ್ಕ್ರೀಸ್ ಮಾಡುತ್ತೆ. ಯಾವಾಗ ನಮ್ಮ ಬಾಡಿನಲ್ಲಿ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೋ ಆವಾಗ ನಮಗೆ ಏನಾಗುತ್ತೆ ಹೇಳಿ, ವೇಟ್ ಲಾಸ್ ಆಗೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ನಾಟ್ ಓನ್ಲಿ ವೇಟ್ ಲಾಸ್ ಅಂತ ಅಲ್ಲ, ಇದರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈವನ್ ನೀವು ಬ್ಲ್ಯಾಕ್ ಕಾಫಿನೂ ಕುಡಿಬೋದು. ಬ್ಲ್ಯಾಕ್ ಕಾಫಿನಲ್ಲಿ ಏನಂದರೆ ಕೆಫೆನ್ ಜಾಸ್ತಿ ಇರುತ್ತೆ. ಸೊ ನಾನು ಅದು ಒನ್ ಟೈಮ್ ಕುಡಿತೀನಿ, ಗೀ ಹಾಕ್ಕೊಂಡು ಕುಡಿತೀನಿ. ಯಾಕೆಂದರೆ ಗೀ ಹಾಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿ ಬರುತ್ತೆ. ನೋಡಿ ಬೇಕಾದ್ರೆ ಸಿಕ್ಕಾಡೆ ಸೆಲೆಬ್ರಿಟೀಸ್ ಎಲ್ಲ ಅದೇ ಫಾಲೋ ಮಾಡ್ತಾ ಇರೋದು. ಮಲೈಕಾ ಅರೋರಾ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಆಗಿರ್ಬೋದು. ಸೊ ಅವರೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಅದನ್ನೇ ಫಾಲೋ ಮಾಡೋದು. ಯಾವ್ದು ಹೇಳಿ, ಬ್ಲ್ಯಾಕ್ ಕಾಫಿ ವಿತ್ ಗೀ. ಗೀ ಯಾವಾಗ ನೀವು ತಗೋತೀರಾ ಹೊಟ್ಟೆಗೆ, ನಿಮ್ಮದು ಟಾಕ್ಸಿನ್ಸ್ ಎಲ್ಲ ಹೊಟ್ಟೋಗುತ್ತೆ ಲಿವರಿಂದ, ಆಯಿತಾ. ಸೊ ಅದನ್ನು ಫಾಲೋ ಮಾಡಿ ಫ್ರೆಂಡ್ಸ್. ನಾನು ತುಳಸಿದು ಕುಡಿತಾ ಇದ್ದೀನಿ, ಆಯಿತಾ. ತುಳಸಿದು ಯಾಕೆ ಅಂದರೆ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ, ಮತ್ತು ನಮ್ಮದು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ನಮ್ಮದು ಸ್ಕಿನ್ ಚೆನ್ನಾಗಿ ಗ್ಲೋ ಬರೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಯಾವಾಗ ನಾವು ಸ್ಟ್ರೆಸ್ ಫ್ರೀಯಿಂದ ಇರ್ತೀವೋ ಆವಾಗಲೇ ಮುಖದಲ್ಲಿ ಗ್ಲೋ ಬರೋದಕ್ಕೆ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ, ಆಯಿತಾ ಫ್ರೆಂಡ್ಸ್. ಸೊ ಇವಾಗ ಬನ್ನಿ, ಕೆಲವು ಪಾಯಿಂಟ್ಸ್ ನಾನು ಹೇಳ್ಕೊಟ್ಬಿಡ್ತೀನಿ. ಆಲ್ರೆಡಿ ನಾನು ಬ್ಲಾಗ್ಸಲ್ಲಿ ತೋರಿಸಿದ್ದೀನಿ. ಯಾರ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮರ್ತೋಗಿದ್ರೆ ಹೆಂಗೆ ಮಾಡೋದು ಅಂತ ಅವ್ರಿಗೆ ಒಂದು ಶಾರ್ಟ್ ರೀಕ್ಯಾಪ್ ಅಂತಾರಲ್ಲ ಆ ಥರ, ಆಯಿತಾ. ಸೊ ಯಾವ ಥರ ಅಂದರೆ, ಫಸ್ಟ್ ನೋಡಿ, ಐಬ್ರೋಸ್ ಮಧ್ಯಭಾಗ ಫ್ರೆಂಡ್ಸ್, ಇಲ್ಲಿ ಒಂದು 10 ಸಲ ಪ್ರೆಸ್ ಮಾಡಿ, ಐಬ್ರೋಸ್ ಮಧ್ಯ ಪ್ರೆಸ್ ಮಾಡಿ. ಇದೆಲ್ಲ ಹೆಂಗೆ ಗೊತ್ತಾ, ಫೇಶಿಯಲ್ದು ಬ್ಯೂಟಿ ಟಿಪ್ಸು ನಿಮಗೆ ಇವತ್ತಿನ ಬ್ಲಾಗಲ್ಲಿ. ಅಂದರೆ ಪ್ರೆಷರ್ ಪಾಯಿಂಟ್ಸ್ದು ಹೇಳ್ಕೊಡ್ತಾ ಇದ್ದೀನಿ, ಬ್ಯೂಟಿ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ. ಮುಖದ ಸೌಂದರ್ಯವನ್ನು ವೃದ್ಧಿಸುವಂತಹ ಕೆಲವು ಪಾಯಿಂಟ್ಸ್ ಇರುತ್ತೆ ನಮ್ಮ ಮುಖದಲ್ಲಿ. ಆ ಒಂದು ಪಾಯಿಂಟ್ಸ್ನ ನಾವು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅಲ್ಲಿ ಅದು ಆ್ಯಕ್ಟಿವೇಟ್ ಆಗಿ ಆ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮದು ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ಯಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ, ತುಂಬ ಚಿಕ್ಕವ್ರ ಥರ ಕಾಣಿಸ್ತೀರಾ, ಆಯಿತಾ. ಸೊ ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರಾ, ಒಂದನೇದಾಯಿತು. ಸೊ ಎರಡನೇದು ನೋಡಿ, ಕಣ್ಣುಗಳ ಹೆಡ್ಜಸ್ಸಲ್ಲಿ ಹಿಂಗೆ ಪ್ರೆಸ್ ಮಾಡಿ, ನಿಧಾನಕ್ಕೆ ಮಾಡಿ, ಒಂದು 10 ಸಲ ಮಾಡ್ಕೋಬೇಕು ಫ್ರೆಂಡ್ಸ್, ಆಯಿತಾ. ಕಣ್ಣುದು ಹೆಡ್ಜಸ್ಸಲ್ಲಿ ಒಂದು ಸಲ ನೀವು ಮಾಡಿ ರೂಢಿ ಆದರೆ, ಈ ಥರ ಮಸಾಜ್ ಮಾಡಾದ್ಮೇಲೆ ಮಾಡಬೇಕು, ಆವಾಗಲೇ ಸ್ಕಿನ್ ಚೆನ್ನಾಗಿ ನಿಮಗೆ ಕಾಣಿಸೋದು. ಇದೆಲ್ಲ ಆದಮೇಲೆ ನಾನು ಮುಖ ಎಲ್ಲ ತೊಳೆದು ನಾನು ಬರ್ತೀನಿ, ಫುಲ್ ನಾನು ರೆಡಿಯಾಗಿ ಬರ್ತೀನಿ, ಹಿಂಗೆ ಕಾಣಿಸ್ತೀನಿ, ನೋಡ್ತಾ ಇರಿ, ಆಯಿತಾ. ಸೊ ಅದಾದಮೇಲೆ ಇದು ಮಧ್ಯ ಮಾಡಬೇಕು ಫ್ರೆಂಡ್ಸ್, ಆಯಿತಾ. ಸೊ ಇಲ್ಲೂ ಅಷ್ಟೇ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಸೊ ಇಲ್ಲೂ ಹಿಂಗೆ ನಾವು ಮಾಡಿದಾಗ ಇದೆಲ್ಲ ಬ್ಯೂಟಿದು ಎನ್ಹ್ಯಾನ್ಸ್ ಮಾಡುವಂತಹ ಇದು ಮೆಥಡ್ ಆಗಿರುತ್ತೆ. ಫೇಸ್ ಯೋಗದಲ್ಲಿ ಏನು ಗೊತ್ತಾ, ತುಂಬ ಜನ ಫೇಸ್ ಯೋಗ ಮಾಡಿ ಅವ್ರ ಮುಖದ್ದು ಇದನ್ನೇ ಚೇಂಜ್ ಮಾಡ್ಕೊಂಡಿದ್ದಾರೆ. ಕೆಲವರೆಲ್ಲ ಅಷ್ಟೊಂದು ನೋಡೋಕ್ಕೆ ಲುಕ್ ಇರಲ್ಲ, ಈ ಥರ ಎಲ್ಲ ಮಾಡಿದಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ. ಅದಕ್ಕಿಂತ ಮೇಯ್ನಾಗಿ ನಾನು 100% ಯಾವುದಕ್ಕೆ ಹೇಳ್ತೀನಿ ಅಂದರೆ, ನಗ್ತಾ ಇರಬೇಕು ನೀವು. ನಕ್ಕಿದಾಗ ಮಸಲ್ಸು ಚೆನ್ನಾಗಿ ಇದಾಗುತ್ತೆ, ನಮ್ಮದು ಫ್ರೀ ಆಗುತ್ತೆ, ಅವಾಗ ಚೆನ್ನಾಗಿ ಮುಖ ಚೆನ್ನಾಗಿ ಕಾಣೋಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಆಯಿತಾ. ಸೊ ಅದಾಯಿತಾ. ಸೊ ನೋಡಿ, ಇಲ್ಲಿ ಕೆನ್ನೆ ಮಧ್ಯಭಾಗದಲ್ಲೂ ಹಿಂಗನ್ನಿ, ಆಯಿತಾ. ಇದೆಲ್ಲ ಬ್ಯೂಟಿ, ಇದು ಸುಂದರವಾಗಿ ಕಾಣಿಸ್ಬೇಕು ಅಂದರೆ ಇದೆಲ್ಲ ಮಾಡ್ಕೊಳ್ಳಿ, ಆಯಿತಾ. ಸೊ ಅದಾದಮೇಲೆ ನೋಸ್ದು ಕೆಳಭಾಗ ಫ್ರೆಂಡ್ಸ್, ಇಲ್ಲಿ ಈ ಮಧ್ಯ, ಆಯಿತಾ. ಸೊ ಇಲ್ಲಿ ಪ್ರೆಸ್ ಮಾಡಬೇಕು. ಸೊ ಏನು ಗೊತ್ತಾ, ನಮ್ಮದು ಫೇಸಲ್ಲಿ 9 ಜಾಗದಲ್ಲಿ ಆ ಒಂದು ಪಾಯಿಂಟ್ಸ್ ಇರುತ್ತಲ್ಲ, ಅದು ಹೋಗಿ ಒಂದು ಜಾಗದಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಅದು ಅಲ್ಲಿ ನಾವು ಏನು ಪ್ರೆಷರ್ ಕೊಡ್ತಾ ಇದ್ದೀವೋ, ಸೊ ಅಲ್ಲಿ ಅದು ಬ್ಲಡ್ ಫ್ಲೋ ಚೆನ್ನಾಗಿ ಆಗಂಗೆ ಮಾಡುತ್ತೆ ಒಂದು ಇದು, ಆಯಿತಾ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಅದೇ ಹೇಳೋದು. ಯಾವಾಗ ನಾವು 9 ಪಾಯಿಂಟ್ಸ್ನಲ್ಲಿ ಪ್ರೆಷರ್ ಪಾಯಿಂಟಲ್ಲಿ ಕೊಡ್ತೀವೋ, ಸೊ ಅವಾಗ ನಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಈ ಲಿಪ್ಸ್ ಪಕ್ಕ, ಆಯಿತಾ. ಸೊ ಇಲ್ಲೂ ಮಾಡಿ, ಅದಾದಮೇಲೆ ಇಲ್ಲಿ ಗಲ್ಲ ಹತ್ರ ಮಾಡಬೇಕು, ಆಯಿತಾ ಫ್ರೆಂಡ್ಸ್. ಸೊ ಇದು ಮುಖಕ್ಕೆ ಸಂಬಂಧಪಟ್ಟಿರೋದು, ಅಂದರೆ ಫೇಸ್ ಚೆನ್ನಾಗಿ ಕಾಣಿಸ್ಬೇಕು, ಯಂಗರ್ ಲುಕಿಂಗ್ ಸ್ಕಿನ್ ಬರಬೇಕು ಅಂದರೆ. ಸೊ ಎಲ್ಲ ನೀವು ಮಸಾಜ್ ಆದಮೇಲೆ ಇದು ಮಾಡಬೇಕು, ಫಸ್ಟೇ ಮಾಡ್ಕೊಂಡು ಕೂರೋದಲ್ಲ, ಆಯಿತಾ. ಫಸ್ಟೇ ಮಾಡ್ಕೋಬೋದು ನೀವು, ಮಸಾಜ್ ಏನು ಬೇಡ ಅನ್ನೋರು. ಬಟ್ ಮಸಾಜ್ ನಾನು ಏನಕ್ಕೆ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮದು ಸ್ಕಿನ್ ಕೆಲವ್ರದ್ದೆಲ್ಲ ಸ್ಯಾಗ್ ಆದಂಗೆ ಕಾಣಿಸಿರುತ್ತೆ. ಸೊ ನನಗೆ ಯಾರೋ ಮೊನ್ನೆ ಕೇಳಿದ್ರಲ್ಲ, ಯಾರೋ ಅಂದರೆ ತುಂಬ ಬೇಗ 27 ಇಯರ್ಸ್ಗೆಲ್ಲ ಸ್ಯಾಗ್ ಆದಂಗೆ ಕಾಣಿಸ್ತಿದೆ ಅಂತ. ಮೇನ್ ಇಶ್ಯೂ ಬಂದು ಸ್ಟ್ರೆಸ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಹೇಳಿದ್ದು, ಬೆಟರ್ ಗ್ರೀನ್ ಟೀ ಕುಡಿಯೋದು ಪ್ರಾಕ್ಟೀಸ್ ಮಾಡಿ, ಗ್ರೀನ್ ಟೀ ಕುಡೀರಿ, ಮತ್ತು ಈ ಥರ ಮಸಾಜ್ ಮಾಡ್ಕೊಳ್ಳಿ, ಆಯಿತಾ.
ಸೊ ಆಟೋಮೆಟಿಕ್ಕಾಗಿ ನಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ. ಫೇಶಿಯಲ್ ಕೊಡಿಸಿ ಅಂದರೆ ಫೇಶಿಯಲ್ ಹೋಗಿ ಮಾಡಿಸೋದು 1500 ಎಬೋ ಎಲ್ಲ ತೊಗೋತಾರೆ. ದೊಡ್ಡ ದೊಡ್ಡ ಇದು ಗ್ರೀನ್ ಟ್ರೆಂಡ್ಸ್ ಆಗಿರ್ಬೋದು, ನ್ಯಾಚುರಲ್ಸ್ ಆಗಿರ್ಬೋದು, ಅದರಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಅದ್ರ ಬದಲು ಬೆಟರ್ ಈ ಥರ ಮಾಡ್ಕೊಡಿ ಅಂತ ಹೇಳ್ತೀನಿ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಒಂದು ಸ್ಪಾಂಜ್ ಇಟ್ಕೊಂಡಿರ್ತಾರಲ್ಲ, ಸೊ ಅದನ್ನು ಹಿಂಗೆ ಡಿಪ್ ಮಾಡಿ ಮಾಡುವಾಗ ಮುಖ ಎಲ್ಲ ರಫ್ ಥರ ಆಗುತ್ತೆ. ಬೆಟರ್ ನಾವೇ ಮನೇಲಿ ಮಾಡ್ಕೋಬೋದಲ್ಲ. ಸೊ ನಮ್ಮದು ನೀಟಾಗಿ ಹೆಂಗೆ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಬನ್ನಿ. ಸೊ ಇನ್ನೊಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಯಾರಿಗಾರ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಮತ್ತು ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್, ಆಯಿತಾ? ಫುಲ್ ವಿಡಿಯೋ ವಾಚ್ ಮಾಡಿ, ಅವಾಗ ನನಗೂ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಅಂದರೆ ವ್ಲಾಗ್ಸ್ ಮಾಡಬೇಕು ಅಂತ ನನಗೂ ಇಷ್ಟ ಆಗುತ್ತೆ. ಸೊ ಒಂದೊಂದು ಸಲ ನನಗೆ ಟೈಮ್ ಸಿಗಲ್ಲ, ಬಿಕಾಸ್ ನಾನು ಇವೆಂಟ್ ವರ್ಕ್ಶಾಪಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಸೊ ವೀಕ್ಲಿ 2 to 3 ಡೇಸ್ ಅಂತೂ ನಾನು ಹೊರಗಡೆ ಹೋಗಿ ಕೆಲಸ ಮಾಡಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಬ್ಯುಸಿ ಇದ್ದಾಗ ನಂಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಹಳೆ ವ್ಲಾಗ್ಸ್ನ ಸಪೋರ್ಟ್ ಮಾಡಿ. ನಂದು ಹಳೆ ವ್ಲಾಗ್ಸ್ ಮಾಡಿದ್ದೀನಲ್ಲ, ಸೊ ಅದನ್ನು ನೋಡಿ ಅಂತ ಕೇಳ್ತೀನಿ. ಸೊ ಇವಾಗ ಏನು ಗೊತ್ತಾ ಫ್ರೆಂಡ್ಸ್, ಇದು ಮಾಡಾದ್ಮೇಲೆ ಒಂದು 20 ಮಿನಿಟ್ಸ್ ಬಿಡಬೇಕು ನಿಮ್ಮ ಮುಖದಲ್ಲಿ. ಅದಾದಮೇಲೆ ಫೇಸ್ ವಾಶ್ ಮಾಡಿ, ಅದಾದಮೇಲೆ ನಾನು ಮುಖ ರೆಡಿ ಆಗಿಬಿಟ್ಟು ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ ಅಂತ. ನೀವೇ ನೋಡಿ. ಸೊ ಬನ್ನಿ. ಸೊ ನೋಡಿ, ನಾವು ಯಾವ ಸೆಲೆಬ್ರಿಟೀಸ್ಗಿಂತ ಕಡಿಮೆ ಅಲ್ವಾ? ಸೊ ಎಲ್ಲರನ್ನೂ ಸೆಲೆಬ್ರಿಟೀಸ್ ಥರನೇ ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್, ಅದಕ್ಕೆ ತೋರಿಸಿದ್ದು. ಸೊ ಜಸ್ಟ್ ಈ ಥರದ್ದೊಂದು ಮಸಾಜ್ ಮಾಡುವಂತಹ ಒಂದು ಮಸಾಜರ್ನ ತಗೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಲಿವ್ರೋನಿಕ್ ಅಂತ, ಇದು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ನಿಮಗೆ ನೇಮ್ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಆಯಿತಾ? ಸೊ ಈ ಥರದ್ದೊಂದಿರುತ್ತೆ. ಸೊ ಪ್ರೈಸ್ ಎಷ್ಟು ಅಂದರೆ ಒಂದು 200 ರೂಪಾಯಿ ಒಳಗೆ ಸಿಗುತ್ತೆ. ಅದ್ರಲ್ಲಿ ನೋಡೋದಕ್ಕೆ ನಿಮಗೆ 1000 ಎಬೋ ಥರ ಹಾಕಿರ್ತಾರೆ, ಬಟ್ ಅದು ಕಡಿಮೆಗೆ ಸಿಗುತ್ತೆ, ಆಯಿತಾ? ಸೊ ಆ ಥರದ್ದೊಂದು ತೆಗೆದಿಟ್ಕೊಳ್ಳಿ. ಸೊ ಬೆಸ್ಟ್ ಫ್ರೆಂಡ್ಸ್, ಇದು ಮಾಡ್ಕೊಳ್ಳೋದ್ರಿಂದ ಯಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ, ಪ್ಲಸ್ ನಿಮ್ಮದು ಸ್ಕಿನ್ ಸ್ಯಾಗ್ ಆಗೋದನ್ನು ಕಡಿಮೆ ಮಾಡುತ್ತೆ, ಮತ್ತು ಸ್ಕಿನ್ನು ಚೆನ್ನಾಗಿ ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಯಿತಾ? ಸೊ ಯಾರಿಗೆ ಬೇಕೋ ಇದನ್ನು ಟ್ರೈ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.